ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈಗ ಯಾರ್ಯಾರು ಮಾತಾಡಿದಾರಲ್ಲ ಅವ್ರು ಯಾರು ಖರ್ಗೆ ಅವರ ಬಗ್ಗೆ ಮಾತನಾಡುವಷ್ಟು ಹಂತಕ್ಕೆ ಅವ್ರು ಯಾರು ತಲುಪಿಲ್ಲ. ಖರ್ಗೆ ಅವರು ಎಲ್ಲ ಹುದ್ದೆಗಳಿಗೂ ಸಮರ್ಥರಿದ್ದಾರೆ, ಅನುಭವ ಇದೆ, ಸುದೀರ್ಘವಾದಂಥ 50 ವರ್ಷದ ರಾಜಕಾರಣ ಮಾಡಿದ್ದಾರೆ. ಹಾಗಾಗಿ ಅವರು ಒಂದು ವೇಳೆ ರಾಜ್ಯದ ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಯಾರು ಅರ್ಥೈಸಬಾರ್ದು. ಹಿಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿದ್ದಾಗ ಅವ್ರಿಗೆ ದೊರಕದೇ ಇರ್ಬೋದು ಬೇರೆ ಬೇರೆ ಕಾರಣದಿಂದ. ಆದರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಇನ್ನ ಹೆಚ್ಚು ಸ್ಥಾನ ಅಲಂಕರಿಸೋಕ್ಕೂ ಅವರಿಗೆ ಅರ್ಹತೆ ಇದೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಯಾವಾಗ ಬೇಕಾದ್ರೂ ಆಗ್ಬೋದು. ಈಗ ತಪ್ಪೇನಿದೆ, ಅವರ ನೋವು ಅವರ ಭಾವನೆನ ಹೇಳ್ಕೊಳಕ್ ತಪ್ಪೇನಿದೆ. ಅವರೊಬ್ಬ ಸೀನಿಯರ್ ನಾಯಕರು ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ, ಅದ್ರಲ್ಲೇನು ತಪ್ಪೇನಿಲ್ಲ. ಅವ್ರು ಮಾತಾಡೋದ್ರಲ್ಲಿ ಯಾವ ತರದ ತಪ್ಪು ಇಲ್ಲ, ಅವ್ರ ಭಾವನೆ ಹೇಳ್ಕೊಂಡಿದ್ದಾರೆ, ತಪ್ಪೇನಿಲ್ಲ. ಇದೇನ್ಲ ಎಲ್ಲ ₹1 ಕಾಯಿನ ಮ್ಯಾಕೇಸ್ತು ಟ್ಯಾಕ್ಸ್ ಹಾಕಿದ್ರಿ, ಇವು ದೊಡ್ಡ ತಟ್ಟೆನೆ ತಗೊಂಡು ಆಕಾಶಕ್ಕೆ ಎಷ್ಟು ಎಡ್ಡು ಟೇಲು ಅಂತವೆ. ಹಂಗೇನು ಇಲ್ಲ ಕಣ, ಖರ್ಗೆ ಪಾಪ ಇತ್ತೀಚೆಗೆ ನೊಂದ್ಕೊಂಡು ಜೀವನದಲ್ಲಿ ಅದಕ್ಕಾಗಿರೋ ಅನ್ಯಾಯನೆಲ್ಲ ಹೇಳ್ಕೊಂತು. ಅದಕ್ಕೆಯ ಇನ್ನು ಉಳಿದಿರೋ 2.5 ವರ್ಷನಾರ CM ಮಾಡ್ಬಿಡ್ಲಿ ಅಂತವ ಕಾಂಗ್ರೆಸ್ ನಾವು ಅನ್ಕೊಂತಾವೆ. ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರೆ ಬಂತು. ಸರ್ಕಾರ ಬಂದ ಕೂಡಲೇ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಬಂದು ನಮ್ಗೆ ಸೇರಿದ್ದೆ 4 ತಿಂಗಳು ಮುಂಚೆ ಸೇರಿದ್ರು. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗೋಯ್ತು. ಏನಪ್ಪ 1 ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳದಾಗ ಬಂದ ಮನುಷ್ಯನಿಗೆ ಸಿಗ್ತಲ್ಲ ಅಂತ ಅನಿಸ್ತು. 20 ವರ್ಷದಿಂದಲೇ ಖರ್ಗೆ CM ಆಗ್ಬೇಕಾಗಿತ್ತಂತೆ. ಆಗ ಎಸ್.ಎಂ. ಕೃಷ್ಣನ್ಗೆ ಕುರ್ಚಿ ಕೊಟ್ಟವಂತೆ. ಹೋಗ್ಲಿ, ಆಮೇಲೆ ಸಮ್ಮಿಶ್ರ ಸರ್ಕಾರದಲ್ಲಿ CM ಆಗ್ಬೋದಾಗಿತ್ತು. ಆಗ್ಲೂ ಧರ್ಮ್ ಸಿಂಗ್ಗೆ ಕುರ್ಚಿ ಕೊಟ್ರು. ಆಗ ತಪ್ಪಿಸ್ಕೊಂಡಿದ್ದು ಇಲ್ಲಿ ಗಂಟ ವಾಪಸ್ ಕುರ್ಚಿ ಸಿಕ್ಕಿರುವಂತೆ ಕಣೆ. ಹೈಕಮಾಂಡ್ ಅಧ್ಯಕ್ಷನ ಮಾಡವಿ, ಆದ್ರೆ CM ಕುರ್ಚಿ ಕೊಟ್ರೆ ತಪ್ಪಿಲ್ಲ ಕಂಡ್ಲೆ. ಇಲ್ಲವೇ ಎಲ್ಲರೂ ಒಳ್ಳೆ ಮನಸ್ಸಿಂದ ಬಿಟ್ಟು ಕೊಟ್ರಿ ಖರ್ಗೆ ಆಡಳಿತನು ನೋಡ್ಬೋದು ಕಂಡ್ಲೆ. ಆದ್ರೆ ಅದಾಗೋದಿಲ್ಲ ಕಲ್ಲಣ್ಣ. ಸಿದ್ದಣ್ಣ 5 ವರ್ಷ ನಾನೇ ಅಂತ ಹೆಸರು ಬರ್ಕೊಂಡ್ಬಿಟ್ಟೈತೆ. ಅದು ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತದೆ. ಖರ್ಗೆನುವೆ ನನಗ್ ಬೇಡ, ನಾನು ರಾಜಕೀಯಕ್ಕೆ ಬರೋದಿಲ್ಲ ಅಂತದೆ. ಅಲ್ಲಿಗೆ ಪೈಪೋಟಿನೇ ಮುಗಿದೋತಲ್ಲ ಓದಿಕೆತ. ಪೈಪೋಟಿಗೆ ಖರ್ಗೆ ಬೇಡ ಅಂದ್ರೆ DK ಬೇಕಾಗೈತೆ ಕಣ. ಸೀದಾ ನನ್ನ ಕೈಗಂತೂ ಅಧಿಕಾರ ಕೊಡ್ತಿಲ್ಲ, ನನಗೆ MLAಗಳ ಸಪೋರ್ಟ್ ಅಂತೂ ಇಲ್ಲ. ನನ್ನ ಬದಲು ಖರ್ಗೆನೆ CM ಮಾಡಿದ್ರೆ ಮುಂದ್ಲು ಸತಿಗಾರ ಅಧಿಕಾರ ಸಿಗ್ತದಲ್ಲ ಅಂತ DK ಪ್ಲಾನ್. ಅವರೊಬ್ಬ ಸೀನಿಯರ್ ನಾಯಕರು ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ, ಅದ್ರಲ್ಲೇನು ತಪ್ಪೇನಿಲ್ಲ. ಮುಂದ್ಲು ಸತಿಗೆ DKಗೆ ಎಲ್ಬಂದ ಅಧಿಕಾರ, ಸಿದ್ದಣ್ಣ ರಿಟೈರ್ಡ್ ಆಗ್ಬಿಡ್ತೀನಿ ಎಂದೈತಲ್ಲ. ಅಯ್ಯ, ಸಿದ್ದಣ್ಣ ಹೋದ್ಸತಿಲು 15 ಹೇಳಿತ್ತು ಕಣೆ. ಆದ್ರೆ ಆಸೆನ ಮೀರಕ್ಕಾಯ್ತಾ ಇಲ್ಲ ಅದ್ರ ಕೈಲಿ. ಮಗನ ಕ್ಷೇತ್ರನೇ ಕಿತ್ಕೊಂಡು ಗೆದ್ಕೊಂಡ್ಬಂದು CM ಆಗ್ಲಿಲ್ಲ. ಮುಂದ್ಲು ಸರ್ತಿಲುವೆ ಹಿಂಗೆ ಆಗೋದಿಲ್ಲ ಅಂತವ ಏನ್ ಗ್ಯಾರಂಟಿ ಹೇಳು? ಹಂಗಾರೆ ಬೇರೆ ದಾರಿ ಇಲ್ಲ ಕಂಡ್ಲೆ. ರಾಜಕೀಯಕ್ಕೆ ಖರ್ಗೆನ ಕರ್ಕೊಂಬಂದು ಹೈಕಮಾಂಡ್ ಜವಾಬ್ದಾರಿನ ಸಿದ್ದಣ್ಣ ತಲೆ ಕಟ್ಟಿ ಸೇಫ್ಟಿ ಮಾಡ್ಕೊಂಬೇಕು. ಇದು ಬಿಟ್ರೆ ಬೇರೆ ದಾರಿ ನಂಗಂತೂ ಕಾಣ್ತಾ ಇಲ್ಲ ಕಣ್ಣಡ್ಲಲ್ಲಿ. ಶಿವನಿ ಶಂಭುಲಿಂಗ. Kuitan ka na, no!